guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಡೇ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಮಾರ್ನಿಂಗ್ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತು ಸೋಮವಾರ, ಸೊ ಸೋಮವಾರ ನಮ್ಮ ಮನೆ ದೇವ್ರ ವಾರ, ನಾನು ಹೇಗೆ ಪೂಜೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ, ಹಾಗೆ ಆದಿತ್ಯ ಆಹಾರ ಕ್ರಮ, ಎಸ್ಪೆಷಲಿ ಅವಳ ವೆಯ್ಟ್ ಗೇನ್ ಫುಡ್ಡನ್ನು ನಾನು ಇವತ್ತು ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ ಅವಳಿಗೋಸ್ಕರ, ವೆಯ್ಟ್ ಗೇನ್ ಫುಡ್ ಯಾವ್ದು ಕೊಡ್ತೀನಿ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಸೊ ತಡ ಮಾಡೋದು ಯಾಕೆ, ಇವತ್ತಿನ ಬ್ಲಾಗನ್ನು ನಾವು ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನೋಡಿ, ಈ ರೀತಿಯಾಗಿ ನಾನು ದೇವ್ರ ಪೂಜೆ ಮಾಡ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಇದನ್ನೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ, ಆರತಿ ಮಾಡ್ತಾಯಿದ್ದೀನಿ. ಓಂ ಜೈ ಜಗದೀಶ ಹರೇ ಶಶಿವದನ ಶರಣ ಸರ್ವ ಪ್ರಾಣಪತೆ ಸ್ವಾಮಿ ಸರ್ವ ಪ್ರಾಣಪತೆ ಆಶ್ರಿತ ಕಲ್ಪಲತೀತ ಆಶ್ರಿತ ಓಂ ಜೈ ಜಗದೀಶ ಮಾತಾ ಪಿತಾ ಗುರುದೈವಂ ಮರಿಯಂತರು ನೀವೇ ಸ್ವಾಮಿ, ಮರಿಯಂತರು ನೀವೇ ಓಂ ಜೈ ಜಗದೀಶ ಓಂ ಸಾಯಿ ಮಹಾದೇವ ಅಪ್ಪ ಅಪ್ಪ ಓಂ ಜೈ ಜಗದೀಶ ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ 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 ಓಂ ಸತ್ಯ ನಾರಾಯಣ ನಾರಾಯಣ ಓಂ ಸತ್ಯ ಸದ್ಗುರುದೇವ ಓಂ ಶಾಂತಿ ಶಾಂತಿ ಶಾಂತಿ. ಪೂಜೆ ಎಲ್ಲ ಆಯಿತು. ಈಗ ತಿಂಡಿ ತಿನ್ನೋಣ ಅಂತ ಬಂದೆ. ಪಲಾವು ಮೊಸರು ಬಜ್ಜಿ ಮಾಡಿದ್ದೆ. ಸೊ ಇವಾಗ ತಿನ್ನೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ ಗೈಸ್. ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸಿ ಈಗ ಅದಿತಿಗೆ ತಯಾರು ಮಾಡ್ತಾಯಿದ್ದೆ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ವೆಯ್ಟ್ ಗೇನ್ ಒಂದು ಆಹಾರವನ್ನು ತಯಾರು ಮಾಡ್ತೀನಿ ಅವಳಿಗೆ ಅಂತ. ಸೊ ಅದೇನೆಂದರೆ ಅವಲಕ್ಕಿ ಕ್ಯಾರೋಟನ್ನು ಬಳಸಿ ಒಂದು ವೆಯ್ಟ್ ಗೇನ್ ಫುಡ್ಡನ್ನು ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಅವಲಕ್ಕಿಯನ್ನು 5 ನಿಮಿಷ ನಾವು ನೆನೆಸಿಡಬೇಕು. ಕ್ಯಾರೆಟ್, ತುರಿದಿರುವಂಥ ಒಂದು ಕ್ಯಾರೆಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಜೀರಿಗೆ, ಶುಂಠಿ ಸ್ವಲ್ಪ ತುರಿದಿರುವಂಥದ್ದು, ಹಾಗೆ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ಬೋದು, ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ನಾವು ಬಳಸ್ಕೋಬೋದು, ಬೆಳ್ಳುಳ್ಳಿಯನ್ನು ಹಾಕ್ಬೋದು. ಸೊ ನೋಡಿ, ಈಗ ಒಗ್ಗರಣೆಗೆ ನಾನು ತುಪ್ಪವನ್ನು ಹಾಕಿ ಅದಕ್ಕೆ ಜೀರಿಗೆ ಹಾಕಿದ್ದೀನಿ. ಹಾಗೆ ಕ್ಯಾರೆಟನ್ನು ಬಳಸ್ತಾ ಇದ್ದೀನಿ. ಇವಾಗ ತುಪ್ಪದಲ್ಲಿ ಕ್ಯಾರೆಟನ್ನು ಸ್ವಲ್ಪ ನಾವು ಬೇಯಿಸ್ಕೋಬೇಕು, ಆಗ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಮಕ್ಕಳಿಗೆ ಇದು ಒಂದು ಒಳ್ಳೆಯ ಉತ್ತಮ ಆಹಾರ ಅಂತ ಹೇಳ್ಬೋದು. ಯಾಕೆ ಅಂದರೆ
ಮಕ್ಕಳು ಒಂದು ವೆಯ್ಟ್ ಗೇನ್ ಆಗಲಿಕ್ಕೆ ಇದು ತುಂಬ ಒಳ್ಳೆಯದು. ಕ್ಯಾರೆಟನ್ನು ನಾನು ಯೂಶ್ವಲಿ ಬಳಸ್ತಾ ಇರ್ತೀನಿ ಮಗು ಊಟದಲ್ಲಿ. ತರಕಾರಿ ಅವಳಿಗೆ ವೆಜಿಟೇಬಲ್ಸ್ ಕೊಡುವಾಗ ಕ್ಯಾರೆಟನ್ನು ನಾನು ಪ್ರತಿ ವೆಜಿಟೇಬಲ್ಸಲ್ಲೂ ಯೂಸ್ ಮಾಡ್ತಾ ಇರ್ತೀನಿ. ಸೊ ಮಕ್ಕಳು ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣುಗಳಿಗೆ ಒಳ್ಳೆಯದು, ಹಾಗೆ ಎಲ್ಲ ವೆಜಿಟೇಬಲ್ಸ್ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಈಗ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು. ನೋಡಿ, ಆಗ ನಾವು ಒಂದು ಲೋಟ ನೀರು ಎಷ್ಟು ಬೇಕು ನಮಗೆ ಹದದಲ್ಲಿ ನಾವು ಆ ನೀರನ್ನು ಹಾಕಿ ಅದು ಕುದಿ ಬರುವವರೆಗೆ ಸ್ವಲ್ಪ ಹೀಗೆ ಬಾಡಿಸ್ತಾ ಇರಬೇಕು. ಆದಷ್ಟು ತುಪ್ಪದಲ್ಲಿ ಅದು ಬೆಂದರೆ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ. ಹೀಗೆ ನೆಕ್ಸ್ಟ್ ನಾನು ಸ್ವಲ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಆದಷ್ಟು ಸ್ವಲ್ಪ ಮಕ್ಕಳಿಗೆ ಬಳಸಬೇಕು, ತುಂಬ ಹಾಕಬಾರ್ದು. ಈಗ ನಾನೇನು ನೆನೆಸಿಟ್ಟಿದ್ದೆ ಅವಲಕ್ಕಿಯನ್ನು ಒಂದು 5 ನಿಮಿಷ ನೆನೆಸಿಡಬೇಕು, ಅದನ್ನು ಈಗ ನಾನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಕ್ಯಾರೆಟು ಮತ್ತು ತುರಿದಿರುವಂಥ ಕ್ಯಾರೆಟು ಹಾಗೆ ಅವಲಕ್ಕಿ ನಾವೇನು ನೆನೆಸಿಟ್ಟಿದ್ವಿ ಅದೆರಡೂ ಕೂಡ ಒಂದು ರೀತಿ ಮಿಕ್ಸ್ ಆಗಬೇಕು, ಚೆನ್ನಾಗಿ ಎರಡೂ ಹೊಂದಬೇಕು. ಆ ಥರ ಕುದಿಸ್ಕೊಳ್ಬೇಕಾಗತ್ತೆ. ಏನಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ರೀತಿ ಮಕ್ಕಳಿಗೆ ಮನೇಲೇ ಒಂದು ಒಳ್ಳೆಯ ಉತ್ತಮವಾದ ಆರೋಗ್ಯಕರವಾದ ರುಚಿಯಾದ ಆಹಾರವನ್ನು ತಯಾರು ಮಾಡ್ಕೋಬಹುದು. ನೋಡಿ, ಫೈನಲಿ ಈ ರೀತಿಯಾದ ಒಂದು ಕನ್ಸಿಸ್ಟೆನ್ಸಿ ಆಗಿದೆ ಫೈನಲಿ. ನೋಡಿ, ಮಧ್ಯಾಹ್ನಕ್ಕೆ ನಾನು ಅವರೆಕಾಳು ಸಾರು ಮುದ್ದೆ ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಚಳಿಗಾಲದಲ್ಲಿ ಅವರೆಕಾಳು ಸಾರು ಸೀಸನಬಲ್. ನಿಜವಾಗ್ಲೂ ಚಳಿಗಾಲದಲ್ಲಿ ನಮ್ಮ ಕಡೆ ಅಂತೂ ಅವರೆಕಾಳನ್ನು ಯೂಶ್ವಲಿ ಬಳಸ್ತಾನೆ ಇರ್ತಾರೆ. ಚೆನ್ನಾಗಿ ಅನಿಸುತ್ತೆ ಮುದ್ದೆ ಜೊತೆ ಕಾಂಬಿನೇಷನ್ ಆಗಿರ್ಬೋದು. ಹಾಗೆ ಅದನ್ನು ನೆನೆಸಿಟ್ಟು ಇದಕ್ಕೆ ಅವರೆಕಾಳು ಸಾರು ಅಂತ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಮೊಟ್ಟೆಯನ್ನು ಹಾಕ್ತಾರೆ, ಆಲೂಗಡ್ಡೆ ಹಾಕಿ ಮಾಡ್ತಾರೆ. ದೋಸೆ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅದು. ಸೊ ಸೀಸನಬಲ್ ಏನೆಲ್ಲ ವೆಜಿಟೇಬಲ್ ಸಿಗುತ್ತೆ ಅಥವಾ ಕಾಳುಗಳು ಸಿಗುತ್ತೆ ಅದನ್ನು ನಾವು ಆದಷ್ಟು ಉಪಯೋಗಿಸ್ಕೊಳ್ಬೇಕು. ಯಾಕೆ ಅಂದರೆ ಕಾಳುಗಳನ್ನು ನಾವು ತಿನ್ನೋದ್ರಿಂದ ತುಂಬ ಶಕ್ತಿ ಸಿಗುತ್ತೆ. ಹಾಗೆ ನನಗೆ ಅವರೆಕಾಳು ಅಂದರೆ ತುಂಬ ಇಷ್ಟ. ನಾನು ಯೂಶ್ವಲಿ ಹಸಿ ಅವರೆಕಾಳು ಸಿಗಲಿಲ್ಲ ಅಂದರೆ ಒಣ ಅವರೆಕಾಳನ್ನು ನಾನು ಬಳಸಿ ಸಾರನ್ನು ಮಾಡ್ತಾಯಿರ್ತೀನಿ ಮನೆಯಲ್ಲಿ. ಯಾವಾಗಲೂ ವೆಜಿಟೇಬಲ್ಸ್ ತಿಂದು ಬೋರ್ ಆಗ್ತಾಯಿದ್ರೆ ನಾವು ಈ ರೀತಿಯಾಗಿ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಮಧ್ಯಾಹ್ನದ ಊಟ ಮುಗಿಸ್ದೆ. ಈಗ ಆರಾಧ್ಯ ಸ್ಕೂಲಿಂದ ಬಂದಿದ್ಲು. ಆಗ ಅದಿತಿ ಮತ್ತು ಆರಾಧ್ಯ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಅದಿತಿನ ಮಲಗಿಸಿ ಆಟ ಆಡಿಸ್ತಾ ಇದ್ದಾಳೆ ಆರಾಧ್ಯ. ಅವಳು ಕೂಡ ಅಕ್ಕನ ಜೊತೆ ಚೆನ್ನಾಗಿ ಆಟ ಆಡುತ್ತೆ. ನಾನು ಹಿಂದಿನ ವ್ಲಾಗ್ಸಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ ಅವ್ರು ಯಾವ ರೀತಿಯಾಗಿ ಮನೆಯಲ್ಲಿ ಇಬ್ಬರು ಆಟ ಆಡ್ತಾರೆ ಅನ್ನುವಂಥದ್ದು. ಚೆನ್ನಾಗಿ ಆಟ ಆಡ್ತಾರೆ. ಒಳ್ಳೆಯ ಒಂದು ಉತ್ತಮವಾದಂತಹ ಒಂದು ಬಾಂಡಿಂಗ್ ಇದೆ ಅವರಿಬ್ಬರ ನಡುವೆ. ನೋಡಿ ಗೈಸ್, ಏನು ಓದ್ತಿದ್ಯಾ ಚಿನ್ನಿ? ಸಂಜೆ ಸ್ನಾನ ಆಗಿ ಇಬ್ಬರು ಹೀಗೆ ಕೆಳಗೆ ಮಲ್ಕೊಂಡು ಆಟ ಆಡ್ತಾಯಿದ್ರು. ಮಕ್ಕಳನ್ನು ಆದಷ್ಟು ನಾವು ಆಟ ಆಡೋಕ್ಕೆ ಬಿಡಬೇಕು. ಅವರು ಆಗ ಶಾರೀರಿಕವಾಗಿ, ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಒಳ್ಳೆಯ ಬೆಳವಣಿಗೆಯನ್ನು ಪಡೆದುಕೊಳ್ತಾರೆ. ಆದಷ್ಟು ನಾವು ಈ ಮೊಬೈಲನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಮಕ್ಕಳಿಗೆ ಸ್ಕ್ರೀನ್ ಅವಾಯ್ಡ್ ಮಾಡಲೇಬೇಕು, ಒಳ್ಳೆಯದಲ್ಲ. ಇದರಿಂದ ಅವರ ಬೆಳವಣಿಗೆ, ಅವರ ಒಂದು ಮೆದುಳಿನ ಬೆಳವಣಿಗೆ ಎಲ್ಲ ಕುಂಠಿತ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಮಕ್ಕಳನ್ನು ಆದಷ್ಟು ಆಟ ಆಡಿಸ್ಬೇಕು, ಹೊರಗಿನ ಒಂದು ವಾತಾವರಣದಲ್ಲಿ ಆಟ ಆಡಲಿಕ್ಕೆ ಬಿಡಬೇಕಾಗುತ್ತೆ. ಸೊ ತುಂಬ ಸೆನ್ಸಿಟಿವ್ ಆಗಿ ನಾಜೂಕಾಗಿ ಬೆಳೆಸೋದ್ರಿಂದ ಅದು ಕೂಡ ಒಳ್ಳೆಯದಲ್ಲ. ಈಗ ಗೈಸ್, ನಿಮಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ.